ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬಿಎಂಟಿಸಿ ಚಾಲಕರ ಮೇಲಿನ ಹಲ್ಲೆ ಪ್ರಕರಣಗಳಿಗೆ ಕಡಿವಾಣವೇ ಇಲ್ಲದಂತಾಗಿದೆ. ತಿಂಗಳಿಗೆ 2-3 ಪ್ರಕರಣಗಳಂತೂ ಕಾಮನ್ ಅನ್ನೋ ಹಾಗಾಗಿದ್ದರೂ ಇದರ ಕಂಟ್ರೋಲ್ಗೆ ಅಂತ ನೇಮಕವಾಗಿದ್ದಂತಹ ಬಿಎಂಟಿಸಿ ವಿಶೇಷ ಪಡೆ ಇಷ್ಟೆಲ್ಲ ಆಗ್ತಾ ಇದ್ರೂ ಕಣ್ಮರೆಯಾಗಿದ್ದಾರೆ. ಹಾಗಾದರೆ ಈ ಪ್ರಕರಣಗಳಿಗೆ ಕಡಿವಾಣ ಹಾಕಬೇಕಾದ ತಂಡ ಏನು ಮಾಡ್ತಾ ಇದೆ ನೋಡೋಣ ಬನ್ನಿ. ಆಕ್ಟಿವ್ ಆಗದ ಬಿಎಂಟಿಸಿ ಸ್ಪೆಷಲ್ ಫೋರ್ಸ್, ನಿತ್ಯ ಘಟನೆಗಳಾಗುತ್ತಿದ್ರೂ ಎಚ್ಚೆತ್ತುಕೊಳ್ಳದ ಬಿಎಂಟಿಸಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬಿಎಂಟಿಸಿ ಸಿಬ್ಬಂದಿ ಮೇಲಿನ ಹಲ್ಲೆ ಪ್ರಕರಣಗಳ ಸಂಖ್ಯೆ ಏರುತ್ತಲೇ ಇದೆ. ನಿತ್ಯ ಒಂದಲ್ಲ ಒಂದು ಭಾಗದಲ್ಲಿ ಸಿಬ್ಬಂದಿ ಮೇಲೆ ಹಲ್ಲೆ ಪ್ರಕರಣಗಳು ದಾಖಲಾಗ್ತಿವೆ. ಇಲಾಖೆ ಮಾತ್ರ ಸಿಬ್ಬಂದಿ ರಕ್ಷಣೆ ವಿಚಾರದಲ್ಲಿ ಕ್ರಮಕ್ಕೆ ಮುಂದಾಗ್ತಿಲ್ಲ. ಸೇಫ್ಟಿ ನೀಡುವ ಬಗ್ಗೆ ಗಮನವನ್ನೇ ಹರಿಸುತ್ತಿಲ್ಲ. ಈ ಹಿಂದೆ ಇಂತಹ ಸಮಸ್ಯೆಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಮಾಡಿದ್ದಂತಹ ವಿಶೇಷ ತಂಡ ಕೂಡ ಆಕ್ಟಿವ್ ಆಗಿಲ್ಲ. ಹೌದು, ಕಳೆದ 3 ತಿಂಗಳಲ್ಲಿ ನಗರದ ಬೇರೆ ಬೇರೆ ಭಾಗಗಳಲ್ಲಿ 10ಕ್ಕೂ ಹೆಚ್ಚು ಹಲ್ಲೆ ಪ್ರಕರಣಗಳು ದಾಖಲಾಗಿವೆ. ಒಂದಲ್ಲ ಒಂದು ಕಾರಣಕ್ಕೆ ಬಿಎಂಟಿಸಿ ಸಿಬ್ಬಂದಿ ಮೇಲೆ ಹಲ್ಲೆಯಾಗುತ್ತಿದ್ರೂ ಕಡಿವಾಣ ಹಾಕುವ ವಿಚಾರದಲ್ಲಿ ಬಿಎಂಟಿಸಿ ಮಾತ್ರ ಎಚ್ಚೆತ್ತುಕೊಳ್ಳುತ್ತಿಲ್ಲ. ಕಳೆದ ಕೆಲ ದಿನಗಳ ಹಿಂದಷ್ಟೇ ಸಾರಥಿ ತಂಡಕ್ಕೆ ಇಂತಹ ಪ್ರಕರಣಗಳ ನಡೆದ ವೇಳೆ ಸ್ಥಳ ಪರಿಶೀಲನೆ ಮಾಡಬೇಕು, ತಪ್ಪಿತಸ್ಥರ ವಿರುದ್ಧ ದೂರು ದಾಖಲು ಮಾಡಿ ಎಫ್ಐಆರ್ ಮಾಡಿಸುವಂತೆ ಬಿಎಂಟಿಸಿ ಸೂಚಿಸಿತ್ತು. ಆದರೆ ಪ್ರಕರಣಗಳು ಪದೇ ಪದೇ ಮರುಕಳಿಸುತ್ತಿದ್ರು. ಅಂಥವರ ವಿರುದ್ಧ ಕ್ರಮ ಆಗಿಲ್ಲ. ಇದೇ ವಿಚಾರ ಸದ್ಯ ಸಿಬ್ಬಂದಿ ಆಕ್ರೋಶಕ್ಕೆ ಕಾರಣವಾಗಿದೆ. ಬಿಎಂಟಿಸಿ ಗಲಾಟೆ ಹಿಸ್ಟರಿ. ಅಕ್ಟೋಬರ್ 10 ಸಿಬ್ಬಂದಿ ಮೇಲೆ ಕಲ್ಲಿನಿಂದ ಅಪರಿಚಿತ ಹಲ್ಲೆ. ಅಕ್ಟೋಬರ್ 28 ಬೈಕ್ ಸವಾರರಿಂದ ಕಂಡಕ್ಟರ್ ಚಾಲಕನ ಮೇಲೆ ಹಲ್ಲೆ. ನವೆಂಬರ್ 10 ಹಳೆ ಗುಡ್ಡದಹಳ್ಳಿ ಬಳಿ ಬೈಕ್ ಸವಾರನ ದರ್ಪ. ನವೆಂಬರ್ 21 ಬೈಕ್ಗೆ ಸೈಡ್ ಕೊಡದಿದ್ದಕ್ಕೆ ಚಾಲಕನ ಮೇಲೆ ಹಲ್ಲೆ. ಅಕ್ಟೋಬರ್ 28 ಮೈಕೋ ಲೇಔಟ್ನಲ್ಲಿ ಆಟೋ ಚಾಲಕನಿಂದ ಹಲ್ಲೆ. ಡಿಸೆಂಬರ್ 14 ಸುಮನಹಳ್ಳಿ ಬಳಿ ಮಹಿಳೆಯಿಂದ ಹಲ್ಲೆ. ಇಷ್ಟೆಲ್ಲಾ ಪ್ರಕರಣಗಳ ನಡುವೆ ಸಾರಿಗೆ ಸಚಿವರು ಕೂಡ ಪೊಲೀಸ್ ಆಯುಕ್ತರಿಗೆ ಪತ್ರ ಬರೆದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಮತ್ತು ಘಟನೆಗಳ ತಪ್ಪಿಸುವ ನಿಟ್ಟಿನಲ್ಲಿ ಮನವಿ ಮಾಡಿದ್ರು. ಹಾಗಿದ್ರೂ ಇಂತಹ ಘಟನೆಗಳಿಗೆ ಕಡಿವಾಣ ಬೀಳುತ್ತಿಲ್ಲ. ಸದ್ಯ ಇದೇ ಕಾರಣಕ್ಕೆ ಸಿಬ್ಬಂದಿ ಕೂಡ ಬಸ್ಗಳನ್ನ ಓಡಿಸಲು ಹೆದರುವ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಅಂತಾರೆ. ಅದೇನೇ ಆದ್ರೂ ಇನ್ನು ಮುಂದಾದ್ರೂ ವಿಶೇಷ ತಂಡ ಆಕ್ಟಿವ್ ಆಗಬೇಕಿದೆ. ಘಟನಾ ಸ್ಥಳಗಳಿಗೆ ಶೀಘ್ರ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.